ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೂಪರ್ ಆಗಿದೆ ಕಲೆಕ್ಷನ್ ನೋಡಿ. ಬ್ಯಾಂಗಲ್ಸು, ಇಯರಿಂಗ್ಸು, ಜುಮ್ಕಾಸು, ಒಳ್ಳೊಳ್ಳೆ ಟ್ರೆಂಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ತುಂಬಾ ಸೂಪರ್ ಆಗಿದೆ. ನಾನೇ ಇದರಲ್ಲಿ ಇವಾಗ ನೋಡಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ, ತೊಗೋಬೇಕು ಅಂತ ಆಸೆ ಆಯಿತು. ಬಟ್ ಏನು ಮಾಡೋದು, ಇವಾಗ ಯಾವುದು ಫಂಕ್ಷನ್ ಇಲ್ಲ, ಸದ್ಯಕ್ಕೆ ಆಷಾಢ ಓಡ್ತಾ ಇದೆ. ಅದಕ್ಕೋಸ್ಕರ ಅಯ್ಯೋ ಎಲ್ಲಿ ತೊಗೊಂಡು ಇಟ್ಕೋಬೇಕೇ ವಿನಃ ಹಾಕ್ಕೊಳ್ಳೋಕ್ಕೆಲ್ಲೂ ಆಗೋದಿಲ್ಲ. ಇನ್ನೊಂದೇನಂತಂದರೆ ನಾವು ಮನೇಲಿ ಹೌಸ್ ವೈಫ್ ಆಗಿರೋರಿಗೆ ಹಾಕ್ಕೊಳ್ಳೋಕ್ಕಾಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಇನ್ನೆಲ್ಲಿ ಯಾವ್ದಾದ್ರು ಫಂಕ್ಷನ್ ಆದ್ರೇ ಹಾಕ್ಕೊಳ್ಳೋಕ್ಕಾಗೋದು. ಸೊ ಮತ್ತು ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋ ಬದಲಿಗೆ ನೋಡಿ ಖುಷಿ ಪಡೋಣ ಅಂತ ಸರಿ ಅಂತ ಸುಮ್ಮನಾದೆ. ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ, ಸಖತ್ತಾಗಿ ಕಾಣ್ತಾಯಿದೆ ನೋಡಿ ಹೇಗಿದೆ ಇಯರಿಂಗು. ಮತ್ತು ನೆಕ್ಲೆಸ್ ಅಂತೂ ಸೂಪರಾಗಿದೆ. ಇಯರಿಂಗು ನೆಕ್ಲೆಸ್ ಎರಡೂ ಚೆನ್ನಾಗಿದೆ. ನಮ್ಮ ಡ್ರೆಸ್ಸಿಗೆ ಕಾಂಬಿನೇಷನ್ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಬೊಂಬಾಟ ಕಾಣುತ್ತೆ. ಸಖತ್ತಾಗಿರೋ ಕಲೆಕ್ಷನ್ಗೆ ದಯವಿಟ್ಟು ನಮ್ಮ MB ಕ್ರಿಯೇಷನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ವಿಡಿಯೋನೆಲ್ಲ ನೋಡಿ. ನಾನು ಆರಿ ವರ್ಕ್ ಕಲಿಯೋಣ ಅಂತ ಹೋದರೆ ಅದು ತುಂಬ ಕಷ್ಟ ಅಂತ ಅನಿಸ್ತು. ಇನ್ನೊಂದೇನು ಅಂತಂದರೆ ಅದಕ್ಕೆ ಸ್ಟ್ಯಾಂಡ್ ಹೇಳ್ತಾರಲ್ಲ, ಆ ಸ್ಟ್ಯಾಂಡ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ, 500 ರೂಪಾಯಿ. ಮತ್ತು ಇನ್ನೊಂದೇನು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡದಲ್ಲ, ಅದ್ರ ತಕ್ಕನಂಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಆನ್ಲೈನ್ ಕ್ಲಾಸ್ ಹೇಳ್ಕೊಡ್ತೀವಿ ಅಂತಾರೆ, ಎಲ್ಲರೂ ಏನಂತೂ ಆನ್ಲೈನ್ ಲೈವ್ ಬರೋದಿಲ್ಲ. ಸೊ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ, ಅದಕ್ಕೆ ಅಂತ ಇಷ್ಟು ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಮತ್ತು ಒಂದು ಟೈಮಿಂಗ್ಸ್ ಇಟ್ಕೊಂಡು ಆ ಟೈಮಿಂಗ್ಸಲ್ಲಿ ನಮಗೆ ವಿಡಿಯೋ ಕಳಿಸ್ಕೊಡ್ತಾರೆ. ಆ ವಿಡಿಯೋ ಮುಖಾಂತರ ನೋಡಿಬಿಟ್ಟು ನಾವು ಕಲಿಬೇಕಾಗುತ್ತೆ. ಆ ಥರ ಮಾಡೋ ಬದಲಿಗೆ ನಾವೇನೇ ಡೈರೆಕ್ಟಾಗಿ ಯೂಟ್ಯೂಬಲ್ಲೇ ವಿಡಿಯೋ ನೋಡಿಕೊಂಡೇ ಕಲಿಬೋದು. ಅವ್ರಿಗೆ 1000 ರೂಪೀಸ್ ಕೊಟ್ಟು ಅವ್ರು ಕಳಿಸೋ ವಿಡಿಯೋನ ನೋಡಬೇಕು ಅನ್ನೋದಾದರೆ ಅದು ಇನ್ನೊಂದು ಏನು ಬೆನಿಫಿಟ್ಟು ಅಂತಂದರೆ ನಮಗೆ ಬ್ಯಾಕ್ ಟು ಬ್ಯಾಕು ಒಂದಾದ್ಮೇಲೆ ಒಂದು ಸ್ಟಿಚ್ ಬಗ್ಗೆ ಅವ್ರು ಡೀಟೇಲಾಗಿ ಹೇಳ್ಕೊಡ್ತಾರೆ. ಆ ಮುಖಾಂತರ ನಾವು ಕಲಿಬೋದು. ಅದೇ ನಾವು ಯೂಟ್ಯೂಬಲ್ಲಾದರೆ ಹುಡುಕೊಂಡು ಹೋಗಬೇಕು, ಹೀಗೆ ಮಾಡಿ ಹಾಗೆ ಮಾಡಿ ನಿಧಾನಕ್ಕೆ ನನ್ನ ಜೊತೆಗೆ ಮಾಡಿ ಅಂತ ಅವ್ರೇನು ಹೇಳ್ಕೊಡಲ್ಲ. ಈ ಯಾವ ಸ್ಟಿಚ್ ಆದಮೇಲೆ ಇವಾಗ ಒಂದು ಚೈನ್ ಸ್ಟಿಚ್ ಹೇಳ್ಕೊಡ್ತಾರೆ, ಅದಾದಮೇಲೆ ಬೀಡ್ಸ್ ಹೇಳ್ಕೊಡ್ತಾರೆ, ಆಮೇಲೆ ಚೈನ್ ಸ್ಟಿಚ್ಚಿಗೆ ಲಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ಸೊ ನಾವು ಕ್ಲಾಸಿಗೆ ಕಲಿಯೋಕ್ಕೆ ಇಷ್ಟು ಅಂತ ಅಮೌಂಟ್ ಹಾಕ್ಬಿಟ್ಟು ವಿಡಿಯೋ ಕೊಡ್ತಾರಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾರೂ ಅದಕ್ಕೆ ಸೇರೋಕ್ಕೆ ಇಷ್ಟಪಡಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ಹೋಗಿ ಎಲ್ಲಾದರೂ ಹೋಗಿ ಕಲಿಯೋಣ ಅಂದರೆ ಮನೇಲಿರೋ ಟೈಮ್ಗೆ ಅದಕ್ಕೆ ನಾವು ಸಫಿಷಿಯೆಂಟಾಗಿ ಕೆಲಸಗಳಿಗೆಲ್ಲ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತೀವಿ. ಇವಾಗ ನಂದು ಹಂಗೆ ಆಗೋಗಿದೆ. ಯಾವ್ದಾದ್ರು ಆನ್ಲೈನಲ್ಲಿ ಕಲಿಯೋಣ ಅಂತ ಅಂದ್ಕೊಂಡ್ರೆ ಆನ್ಲೈನಲ್ಲೆಲ್ಲ ರೇಟ್ ಹೇಳ್ತಾರೆ. ಇನ್ನೊಂದು ಇವಾಗ ಅದು ನಾನು ಫಾಲು ಜಿಗ್ಜಾಗು ಕುಚ್ಚು ಮಾಡ್ತಾಯಿದ್ದೀನಲ್ಲ, ಅದೇ ಕುಚ್ಚನ್ನೇ ನಾನು ಮಾಡೋಣ ಅಂತಂದರೆ ಈ ನನ್ನ ಚಾನಲಲ್ಲಿ ಕುಚ್ಚಿನ ಬಗ್ಗೆ ಹಾಕಿದ್ರೆ ಯಾರೂ ಅಷ್ಟಾಗಿ ಅದನ್ನು ಅಬ್ಸರ್ವ್ ಮಾಡೋದೇ ಇಲ್ಲ. ಹೇಗೆ ನನ್ನ ವಿಡಿಯೋನ ಟ್ರೆಂಡಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ ತುಂಬ ದಿವಸದಿಂದ, ಆಗ್ತಾನೇ ಇಲ್ಲ. ಇದ್ರ ಜೊತೆಗೆ ನಾನು ಮನೆಯಲ್ಲೇ ಹೇರ್ ಆಯಿಲ್ಲು ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ನಾನು ಅದನ್ನೇ ಹೇಳಿದೆ, ನನ್ನ ಮಗಳಿಗೂ ಯೂಸ್ ಮಾಡ್ತಾಯಿದ್ದೀನಿ. ಅವಳು ಆಲ್ರೆಡಿ ಗ್ರೇ ಹೇರು ಇದೆ, ಅವಳಿಗೆ ಪ್ರೀಮೆಚೂರ್ ಗ್ರೇ ಹೇರು ಇದೆ. ಅದ್ರ ಜೊತೆಗೆ ನಾನೇ ಯೂಸ್ ಮಾಡ್ತಾಯಿದ್ದೀನಿ ಅಂತಲೂ ಹೇಳಿದೆ. ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡಿದ್ದೀನಿ ಏನು ಅಂತ ನಾನು ಹಳೆ ವಿಡಿಯೋನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾರು ಇಷ್ಟ ಆದರೆ ನೋಡಿ, ಅದನ್ನು ಬೇಕು ಅಂತಂದರೆ ಆರ್ಡ್ರು ಕೊಡಿ, ನಾನು ಮಾಡಿ ನಿಮ್ಮ ಜಾಗಕ್ಕೆ ತಲುಪಿಸ್ಕೊಡ್ತೀನಿ. ಯಾರಿಗೆಲ್ಲ ಬೇಕು ಅನ್ನೋರು ನನ್ನ ಇವಾಗ ಇಲ್ಲಿ ನಂಬರ್ ಹೋಗ್ತಾ ಇರುತ್ತೆ, ಆ ನಂಬರ್ಗೆ ನೀವು ಆರ್ಡ್ರ್ ಕೊಡ್ಬೋದು. ಜ್ಯುವೆಲರಿ ಆಗಲಿ ಮತ್ತು ಹೇರ್ ಆಯಿಲ್ ಆಗಲಿ ಯಾವುದಾದ್ರೂ ಸರಿ ಆರ್ಡ್ರು ಕೊಡ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮಂಥ ಹೀಗೆ ಮನೇಲಿ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.